ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಂಬಿಕೆಗಿಂತ ಹಣ ಅಷ್ಟೇ ಮುಖ್ಯ ಆಗೋಗಿದೆ. ಚಿಕ್ಕಮಗಳೂರಿನ ಗ್ರಾಮವೊಂದರಲ್ಲಿ ಬದುಕಿರುವ ವೃದ್ಧೆಗೆ ಸತ್ತಂತೆ ದಾಖಲೆ ಮಾಡಿಸಿ ಜಮೀನು ನುಂಗಿರುವ ಘಟನೆ ನಡೆದಿದೆ. ಅತ್ತ ಬಾಗಲಕೋಟೆಯಲ್ಲಿ ರೈತರ ಅನುಕೂಲಕ್ಕೆ ಅಂತ ಇರೋ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಅಧಿಕಾರಿಗಳೇ ರೈತರಿಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ. ಇತ್ತ ಬದುಕಿರೋ ಅಜ್ಜಿಗೆ ಒಂದು ರೀತಿ ಮೋಸ ಆದ್ರೆ ಅತ್ತ ಸತ್ತಿರೋ ರೈತರ ಹೆಸರಲ್ಲೂ ದಂಧೆ ನಡೀತಿದೆ. ಎರಡೂ ಕಡೆ ಅಧಿಕಾರಿಗಳೇ ಶಾಮೀಲು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಆಸ್ತಿಗಾಗಿ ಸಂಬಂಧಿಕರಿಂದಲೇ ವೃದ್ಧೆಗೆ ಮಹಾಮೋಸ, ಬದುಕಿರುವಾಗಲೇ ನಕಲಿ ದಾಖಲೆ, 11 ಎಕರೆ ಗುಳುಂ, ಮರಣ ಪ್ರಮಾಣ ಪತ್ರದ ಹಿಂದೆ ಅಧಿಕಾರಿಗಳ ಅಕ್ರಮ, ನ್ಯಾಯಕ್ಕಾಗಿ ಹೋರಾಟಕ್ಕಿಳಿದವರಿಗೆ ಕೊಲೆ ಬೆದರಿಕೆ, ತಾನೇ ಬದುಕಿ ಬಾಳಿದ ಮನೆ ಮುಂದೆ ನಿರ್ಗತಿಗಳಂತೆ ಹೇಗೆ ಬಿದ್ದಿದ್ದಾರೆ ನೋಡಿ ಈ ವೃದ್ಧೆ. ಈಕೆ ಹೆಸರು ಗಂಗಮ್ಮ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಗುಣಸಾಗರ ಗ್ರಾಮದವರು. ಈಕೆಗೂ 3 ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ. ಈ ವೃದ್ಧೆಯ ಗಂಡನಿಗೆ 2 ಅಣ್ಣಂದಿರು, ತುಂಬು ಕುಟುಂಬದ ದೊಡ್ಡ ಸಂಸಾರ. ಈಕೆಯ ಗಂಡ ತೀರಿ ಹೋಗಿದ್ದಾರೆ. ಆದ್ರೆ ಈಕೆ ಪಾಲಿಗೆ ಬರಬೇಕಿದ್ದ 11 ಎಕರೆ ಜಮೀನಿಗಾಗಿ ಈಕೆಯ ಬಾವ ಹಾಗೂ ಬಾವನ ಮಕ್ಕಳು ಬದುಕಿರುವಾಗಲೇ ಈಕೆ ಸತ್ತಿದ್ದಾಳೆಂದು ನಕಲಿ ದಾಖಲೆ ಸೃಷ್ಟಿಸಿ 11 ಎಕರೆ ಆಸ್ತಿಯನ್ನ ಕಬಳಿಸಿದ್ದಾರೆ. ಈಗ ಈಕೆಯ ಮಗ ಹಾಗೂ ಹೆಣ್ಣು ಮಕ್ಕಳು ಆಸ್ತಿಗಾಗಿ ಡಿಸಿ, ಎಸಿ, ತಹಶೀಲ್ದಾರ್ ಕಚೇರಿ, ಪೊಲೀಸ್ ಸ್ಟೇಷನ್ ಅಂತ ಬೀದಿ ಅಲಿಯುತ್ತಿದ್ದಾರೆ. ಆದ್ರೆ ಜಮೀನಿಗೆ ಖಾತೆ ಕೂಡ ಮುಗಿದಿದ್ದು, ಪಹಣಿಯೂ ಬಂದಿದೆ. ತಮ್ಮ ಆಸ್ತಿಗಾಗಿ ಹೋರಾಟಕ್ಕಿಳಿದಿದ್ದಾರೆ. ಮಲ್ಲೇಗೌಡ ರಾಮೇಗೌಡರನ್ನು ರಾಮೇಗೌಡರು ಸತ್ತೋಯ್ದಾರೆ ಸರ್. ಶಿವಗಂಗಮ್ಮ ಈತೆ ಅವ್ರನ್ನ ಬಿಟ್ಟು ತೆಗೆದು ಆಸ್ತಿ ಹೊಸ ಪ್ರಸಕ್ಕೆ ರಾಮೇಗೌಡ್ರ ಮಕ್ಕಳಿಲ್ಲ, ಶಿವನಂಜಮ್ಮನ ತೆಗೆದು ಗಂಗಮ್ಮಂದ ಖಾತೆ ಮಾಡಿಸ್ಕೊಂಡ್ರ ಸರ್. ಅವ್ರವ್ರ ಎಂಟರ ಹೆಸರಿಗೆ, ಅವ್ರವ್ರ ಹೊತ್ತಿಗೆ ಹೆಸರಿಗೆ, ಮಲ್ಲೇಗೌಡನ ಹೆಸರಿಗೆ ಸರ್. ಆಸ್ತಿಗಾಗಿ ಸಂಬಂಧಿಕರೇ ಅಜ್ಜಿಯನ್ನ ಬದುಕಿರುವಾಗ್ಲೇ ಸಾಯಿಸಿದ್ರು ಸರಿ. ಆದ್ರೆ ಮರಣ ಪ್ರಮಾಣ ಪತ್ರವನ್ನು ಅಧಿಕಾರಿಗಳು ಹೇಗೆ ಕೊಟ್ರು ಅನ್ನೋದು ಯಕ್ಷ ಪ್ರಶ್ನೆ. ಯಾಕಂದ್ರೆ ಹಳ್ಳಿಯಲ್ಲಿ ಅಜ್ಜಿ ಸತ್ರೆ ಗ್ರಾಮ ಪಂಚಾಯಿತಿ ಮರಣ ಪ್ರಮಾಣ ಪತ್ರ ನೀಡಬೇಕು, ಕಡತದಲ್ಲಿ ದಾಖಲೆಯಾಗಿರ್ಬೇಕು. ಅದು ಆರ್ಐ ಮೂಲಕ ತಹಶೀಲ್ದಾರ್ ಕಚೇರಿ ತಲುಪಿ ಅಲ್ಲಿ ತಾಲೂಕು ಆಡಳಿತದಿಂದ ಅಧಿಕೃತ ಮರಣ ಪ್ರಮಾಣ ಪತ್ರ ಸಿಗುತ್ತೆ. ತಹಶೀಲ್ದಾರ್ ಕಚೇರಿಯಲ್ಲೂ ಅಧಿಕೃತ ಪ್ರಮಾಣ ಪತ್ರ ಸಿಕ್ಕಿದೆ ಅಂದ್ರೆ ಕೆಳಗಿಂದ ಮೇಲಿನವರೆಗೂ ಅಕ್ರಮ ನಡೆದಿದೆ ಎಂದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇದೀಗ ಬದುಕಿಗಾಗಿ ಇದ್ದ ಜಮೀನನ್ನು ಕಳೆದುಕೊಂಡ ಗಂಗಮ್ಮ ಮಕ್ಕಳು, ಮೊಮ್ಮಕ್ಕಳು ಕೋರ್ಟು, ಕಚೇರಿ ಅಂತ ಅಲಿಯುತ್ತಿದ್ದಾರೆ. ಇವರಿಗೂ ಕೊಲೆ ಬೆದರಿಕೆ ಹಾಕಿದ್ದಾರಂತೆ. ಅವರ ಆಸ್ತಿ ಲಪಟಾಸಕ್ಕೆ ಉದ್ದೇಶಕ್ಕೆ ಸರ್ ಇದ್ದರನ್ನು ಸಾಯಿಸಿದ್ದಾರೆ. ಮಕ್ಕಳು 5 ಜನ ಮಕ್ಕಳೆಲ್ಲ ಅಂತ ಮಾಡಿದ್ದಾರೆ. ಆಮೇಲೆ ನಾನು ಕೇಳಿದ್ದಕ್ಕೆ ನನಗೆ ಸವಾಲು ಹಾಕಿದ್ರು ಸರ್, ಕೋಟಿ ಇಟ್ಕೊಂಡಿದ್ದೀನಿ, ನೀನು ಚಾಲೆಂಜ್ ಮಾಡ್ತೀಯಾ ಅಂತಂತ. ಇವರಿಗೆ ತಕ್ಷಿಸಿ ಹೈಕೋರ್ಟ್ಗೆ ಹೋದ್ರೂ ಬಿಡಲ್ಲ, ನಾನು ತಾಣ್ತೀನಿ ಅಂತ ಹೇಳಿದ್ದೀನಿ. ಇದಕ್ಕೆ ನ್ಯಾಯ ಬೇಕು ನಮಗೆ. ಬಾಗಲಕೋಟೆಯ ನಾಗರಾಳ ಪಿಕೆಪಿಎಸ್ನಲ್ಲಿ ಗೋಲ್ಮಾಲ್. ಸತ್ತವರು ಬದುಕಿರುವವರ ಹೆಸರಲ್ಲಿ ಸಾಲ ಪಡೆದು ಗುಳುಂ. ಮುಗ್ಧ ರೈತರಿಗೆ ಅಧಿಕಾರಿಗಳಿಂದಲೇ ಮಖಮಲ್ ಟೋಪಿ. 2017ರಲ್ಲೇ ಆ ರೈತರು ಮೃತಪಟ್ಟಿರೋ ರೈತರ ಹೆಸರಲ್ಲಿ 2023-2024ನೇ ಸಾಲಿನಲ್ಲಿ ಸಾಲ ಪಡೆಯಲಾಗಿದೆ. ಬದುಕಿರುವ ರೈತರು, ವಿದೇಶದಲ್ಲಿರುವವರ ರೈತರ ಹೆಸರಲ್ಲೂ ಸಾಲ ಪಡೆಯಲಾಗಿದೆ. ಸಾಲ ಪಡೆದಿದ್ದು ಪಾಪ ಆ ರೈತರಿಗೆ ಗೊತ್ತೇ ಇಲ್ಲ. ಇಂತಹ ಅಕ್ರಮ ದಂಧೆ ನಡೆದಿರೋದು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ನಾಗರಾಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ. ಇಲ್ಲಿ ಹಲವು ಮೃತ ರೈತರ ಹೆಸರಲ್ಲಿ ಬರೋಬ್ಬರಿ 3,25,000 ಸಾಲವನ್ನ ಪಡೆದು ಬ್ಯಾಂಕ್ ಮ್ಯಾನೇಜರ್ ಆನಂದ ದೇಶಪಾಂಡೆ ಹಾಗೂ ಬ್ಯಾಂಕ್ನ ಕೆಲ ನಿರ್ದೇಶಕರು ಸೇರಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮಲ್ಲಪ್ಪ ಪೆಂಡಾರಿ 2017ರಲ್ಲಿ ಮೃತಪಟ್ಟರೆ ಅವರ ಹೆಸರಲ್ಲಿ 2023ರಲ್ಲಿ 25,000 ಸಾಲ ತೆಗೆಯಲಾಗಿದೆ. ಲಕ್ಷ್ಮಣ ಕೊಪ್ಪಳ 2021ರಲ್ಲಿ ಮೃತಪಟ್ಟರೆ 2024ರಲ್ಲಿ ಅವರ ಹೆಸರಲ್ಲಿ 1,55,000 ಸಾಲ ತೆಗೆದುಕೊಳ್ಳಲಾಗಿದೆ. ಲಾಲಾ ಸಾಬ್ ಜಮಾದಾರ 2021ರಲ್ಲಿ ಮೃತಪಟ್ಟರೆ ಅವರ ಹೆಸರಲ್ಲಿ 2022ರಲ್ಲಿ 60,000 ಸಾಲ ತೆಗೆಯಲಾಗಿದೆ. ಅದೇ ರೀತಿ 3 ವರ್ಷದ ಹಿಂದೆ ಮೃತಪಟ್ಟ ದುಂಡಪ್ಪ ಹೆಸರಲ್ಲಿ 25,000, ಜಯಶ್ರೀ ಕೊಲ್ಹಾರ ಹೆಸರಲ್ಲಿ 60,000 ಸಾಲ ಪಡೆದು ಅಕ್ರಮ ಎಸಗಿದ್ದಾರೆ. ಈ ಸಂಘದ ಅಕ್ರಮ ದಂಧೆಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ರೈತರ ಹೆಸರಲ್ಲಿ ಯಾರು ಹಣ ಲೂಟಿ ಹೊಡೆದಿದ್ದಾರೋ ಅವರೇ ಮರುಪಾವತಿ ಮಾಡಬೇಕು, ಅಕ್ರಮ ಎಸಗಿದ ನೀಚ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅಂತಿದ್ದಾರೆ. ಈಗ ನಮ್ಮ ಗಮನಕ್ಕೆ ಬಂತು. ಈಗ 2 ದಿವಸ ಆತ್ರಿ. 2 ದಿವಸ ಆಗನ ಇವ್ರಿಗೆ ಹೋಗಿ ಕೇಳೇನ್ರಿ ನಾ ತೊಗೊಂಡಿಲ್ಲ ಅಂತಂದ್ರಿ. ನಾನು ಏನು ನಮಗೆ ಗೊತ್ತೇ ಇಲ್ಲ, ನಾವು ತೊಗೊಂಡಿಲ್ಲ ಎಲ್ಲರಿಗೆ ಕೇಳಿದ್ರು ನಾವು ತೊಗೊಂಡಿಲ್ಲ. ನಮ್ಮ ಮಳೆಯನ ಹೆಸರು ಮ್ಯಾಗೂ 1,35,000 ರೂಪಾಯಿ ತೊಗೊಂಡಾರೆ. ಅದನ್ನು ತುಂಬಿ ಅಂತಾರೆ. ಅದು ಯಾವ ಮಟ್ಟಕ್ಕೆ ತುಂಬಿಕೊಂಡ್ರೂ ನಮಗೆ ಗೊತ್ತಿಲ್ಲ. ಇಲ್ಲಿ ಮ್ಯಾನೇಜರ್ ಆನಂದ ದೇಶಪಾಂಡೆ ಆಡಿದ್ದೇ ಆಟವಾಗಿದೆ. ಆತ ತನ್ನ ಪ್ರಭಾವದಿಂದ ತನ್ನ ಹೆಸರು ಹಾಗೂ 2 ಸಹೋದರರಾದ ರಾಜೇಂದ್ರ ದೇಶಪಾಂಡೆ, ಗುರುರಾಜ ದೇಶಪಾಂಡೆ 3 ಹೆಸರಲ್ಲಿ ನಿಯಮ ಮೀರಿ
ತಲಾ 4 ಲಕ್ಷ ಸಾಲ ಪಡೆದಿದ್ದಾರೆ. ಇದಿಷ್ಟೇ ಅಲ್ಲದೆ ದುಬೈನಲ್ಲಿರುವ ಲಕ್ಷ್ಮಣ ಮೂರಮಟ್ಟಿ ಎಂಬುವರ ಹೆಸರಲ್ಲಿ ಸಾಲ ಪಡೆಯಲಾಗಿದೆ. ಒಟ್ಟು 3 ಕೋಟಿಗೂ ಅಧಿಕ ವಂಚನೆ ಮಾಡಲಾಗಿದೆ ಎಂದು ಆರೋಪವಿದೆ. ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ರೈತರ ಉದ್ಧಾರಕ್ಕಾಗಿ ಇರುವ ಸಹಕಾರಿ ಬ್ಯಾಂಕ್ ಮ್ಯಾನೇಜರ್ ಹಾಗೂ ನಿರ್ದೇಶಕರೇ ಇಂತಹ ಗೋಲ್ಮಾಲ್ ಮಾಡಿದ್ದಾರೆ. ಆದರೆ ಇಷ್ಟೆಲ್ಲ ದಾಖಲೆ, ಸಾಕ್ಷಿಗಳಿದ್ದರು. ಬ್ಯಾಂಕ್ ಮ್ಯಾನೇಜರ್ ಇದು ರಾಜಕೀಯ ಉದ್ದೇಶದಿಂದ ಮಾಡಿದ ಆರೋಪ. ಇದರಲ್ಲಿ ಯಾವುದೇ ಹುರುಳಿಲ್ಲ. ಎಲ್ಲ ತನಿಖೆಗೆ ನಾವು ಸಿದ್ಧ ಅಂತಾರೆ. ಈಗಾಗಲೇ ಸಹಕಾರ ಸಂಘ ಸಹಾಯಕ ನಿಬಂಧಕರು ಜಮಖಂಡಿ ಇವರಿಗೆ ಆಲ್ರೆಡಿ ಮೌಖಿಕವಾಗಿ ನಿರ್ದೇಶನ ನೀಡಿದ್ದೀನಿ. ಸದರಿ ಸಂಘದಲ್ಲಿ ಆದಂತಹ ಹಣ ದುರುಪಯೋಗ ಮತ್ತು ಮೃತರ ಹೆಸರಲ್ಲಿ ಏನೇನು ಸಾಲಗಳನ್ನ ತೆಗೆದುಕೊಂಡಿದ್ದಾರೆ ಸಮಗ್ರವಾಗಿ ಪರಿಶೀಲಿಸಿ ಒಂದು ಮಾಹಿತಿ ನೀಡಲು ಹೇಳಿದ್ದೀನಿ ಸರ್. ಅದೇನೀಗ ಮೇಲ್ನೋಟಕ್ಕೆ ಏನೀಗ ಕಂಡು ಬಂದಿದೆ, ಈ ಮಾಹಿತಿ ಎಲ್ಲ ಪರಿಶೀಲಿಸಿ ಸೂಕ್ತ ಏನು ಕಾನೂನು ಕ್ರಮ ಇದೆ ಅದನ್ನು ತೆಗೆದುಕೊಳ್ಳೋಕ್ಕೆ ಮುಂದಿನ ಕ್ರಮ ಇಡ್ತೀನಿ ಸರ್ ನಾನು ಅದನ್ನು. ಒಟ್ಟಾರೆಯಾಗಿ ದುಡ್ಡು ಅನ್ನೋದು ಮನುಷ್ಯನನ್ನು ಯಾವ ಹಂತಕ್ಕೆ ಬೇಕಾದರೂ ತಗೊಂಡು ಹೋಗುತ್ತೆ. ಅಧಿಕಾರಿಗಳು ಕೂಡ ಸಮಾಜವನ್ನು ತಿದ್ದೋ ಬದಲು ತಾವೇ ಅಕ್ರಮದಲ್ಲಿ ಶಾಮೀಲಾಗ್ತಿರೋದು ಈ ಎರಡೂ ಕೇಸ್ಗಳಿಂದ ಬಯಲಾಗಿದೆ. ಒಂದೆಡೆ ಮುಗ್ಧ ರೈತರು, ಮತ್ತೊಂದೆಡೆ ವಯಸ್ಸಾದ ವೃದ್ಧೆ. ಅಧಿಕಾರಿಗಳ ಅಕ್ರಮ, ಲಂಚದಾಸೆಗೆ ಅತಂತ್ರವಾಗಿ ಬದುಕುವಂತಾಗಿದೆ. ಇಂತಹ ಅಕ್ರಮಕ್ಕೆ ಕೈ ಹಾಕುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕಿದೆ. ಚಿಕ್ಕಮಗಳೂರಿನಿಂದ ನಾರಾಯಣಗೌಡ ಜೊತೆ ರವಿ ಹಳ್ಳೂರು, ಬಾಗಲಕೋಟೆ ಪಬ್ಲಿಕ್ ಟಿವಿ.